ಹಾಯ್, ನಾನು ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಎಕ್ಕ ಮೂವಿ ನೋಡಿ ರಿವ್ಯೂ ಮಾಡಿ ಅಂತ. ಇವತ್ತು ನಾನು ಎಕ್ಕ ಮೂವಿ ನೋಡೋದಕ್ಕೆ ಹೋಗ್ತಿದ್ದೀನಿ. ಹೊಸಕೋಟೆ ಹತ್ರ ಹೋಗ್ತಿದ್ದೀನಿ. ಬನ್ನಿ ಹೋಗಿ ನೋಡೋಣ ಮೂವಿ ಹೇಗಿದೆ ಅಂತ. ನನ್ನ ಒಪಿನಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಹೊಸಕೋಟೆ ಹತ್ರ ಹೋಗ್ತಿದ್ದೀನಿ ಅಲ್ವಾ, ಹಾಗೆ ಹೊಸಕೋಟೆ ದಮ್ ಬಿರಿಯಾನಿ ಹೋಗಿ ಟೇಸ್ಟ್ ಮಾಡೋಣ ಅಂತ ಇದ್ದೀನಿ. ಅದು ಟೇಸ್ಟ್ ಮಾಡಿ ಕ್ವಾಂಟಿಟಿ ಹೆಂಗೆ ಕೊಡ್ತಾರೆ ಅಂತ ನೋಡೋಣ. ಈಗ ಎಲ್ಲ ಕಡೆ ಮಲ್ಟಿಪ್ಲೆಕ್ಸು ಮಾಲ್ಸಲ್ಲೆಲ್ಲ 200 ಇರಬೇಕು ಟಿಕೆಟ್ ಅಂತ ಹೇಳಿದ್ದಾರೆ. ಹೋಗಿ ನೋಡೋಣ ಟಿಕೆಟ್ ಎಷ್ಟಿದೆ ಅಂತ. ತುಂಬ ರಿವ್ಯೂಸ್ ನೋಡಿದೆ, ಮೂವಿ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಒಳ್ಳೆ ಪಾಸಿಟಿವ್ ರಿವ್ಯೂ ಬರ್ತಿದೆ. ಹೋಗಿ ನೋಡಿ ನನ್ನ ಒಪಿನಿಯನ್ ನಿಮ್ಗೆ ಕಮೆಂಟ್ ಮಾಡ್ತೀನಿ. ಮೂವಿ ನೋಡ್ಬೋದಾ, ಹೇಗಿದೆ, ಚೆನ್ನಾಗಿದೆಯಾ ಅಂತ. ಬಂದೆ ಹತ್ರ ನೋಡಿ, ಇಲ್ಲೇ ನಾನು ಬಂದಿರೋದು. ಇದು ಕಿನ್ನೋ ಸಿನಿಮಾಸ್, ಇದು ಸೀಗಳ್ಳಿ ಹತ್ರ ಇರೋದು. ಇದು ಸ್ಕ್ರೀನ್ ಎಲ್ಲ ತುಂಬ ಚೆನ್ನಾಗಿದೆ, ಸೌಂಡಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು 10:30 ಶೋಗೆ ಬಂದಿದ್ದೀನಿ. ನೋಡಿ ಒಳಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಹೇಗಿದೆ ಅಂತ. ಇದು ಫೋಟೋಸ್ ಹೊಸದಾಗಿ ಹಾಕಿರೋದು, ವಿಷ್ಣುವರ್ಧನ್ ಅವ್ರದ್ದು, ಅಪ್ಪುದು ಮತ್ತು ರಾಜ್ಕುಮಾರ್ದು ಫೋಟೋಸ್ ಎಲ್ಲ ಇದು ಹೊಸದಾಗಿ ಹಾಕಿರೋದು, ಫಸ್ಟ್ ಇದ್ದಿಲ್ಲ. ನೋಡಿ ಸೌಂಡಿಂಗ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ, ಸ್ಕ್ರೀನಿಂಗ್ ಎಲ್ಲ. ಇನ್ನು ಜನ ಬಂದಿಲ್ಲ, ಬರ್ತಾ ಸ್ವಲ್ಪ ಲೇಟ್ ಬರೋದವರು. ನನಗೆ ಟಿಕೆಟ್ ಬಂದು ಒಬ್ರಿಗೆ 200 ರೂಪಾಯಿ ಬಿತ್ತು. B11 B12 ಗೋಲ್ಡ್ 200 ರೂಪಾಯಿ ಬಿತ್ತು. ಮತ್ತು ಇಲ್ಲಿ ಫಸ್ಟು ಪಾರ್ಕಿಂಗ್ಗೇನು ಟಿಕೆಟ್ ಇದ್ದಿಲ್ಲ, ಇವಾಗ ಅದಕ್ಕೂ ಟಿಕೆಟ್ ಮಾಡಿದ್ದಾರೆ 20 ರೂಪಾಯಿ. ಈ ಸಲ ಹೀಗೆ ಆಗುತ್ತೆ. ನೀವಿದ್ದಲ್ಲಿ ಎಲ್ಲರೂ ಇರ್ತಾರೆ. ಆಲ್ ನ್ಯೂ ಟಾಟಾ ಆಲ್ಟ್ರಾಸ್ ಫೀಲ್ ಸ್ಪೆಷಲ್. या गर्दिश में हूँ आसमान का तारा हूँ, आवारा या गर्दिश में हूँ आसमान का तारा. Oppo Reno 14 series. Live the Avara life. ನನ್ನ ಗಂಡ 18ನೇ ವಯಸ್ಸಿನಿಂದಲೇ ಖೇಣಿ ತಿಂತಾ ಇದ್ರು. ನನ್ಗೆ ಮೂವಿ ಚೆನ್ನಾಗಿದೆ, ಈ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಮೂವಿ. ಯಾವುದೇ ಅನ್ವಾಂಟೆಡ್ ಸೀನ್ಸು ಮತ್ತು ಸೆಂಟ್ರಲ್ಲಿ ಫೈಟ್ಸು ಆ ಥರ ಯಾವುದೂ ಇಲ್ಲ. ನಿಮಗೆಲ್ಲೂ ಬೋರ್ ಆಗಲ್ಲ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಮತ್ತು ಮಾಸ್ ಆಡಿಯನ್ಸ್ಗೂ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಥರ ಎಲಿಮೆಂಟ್ಸು ಕೊಟ್ಟಿದ್ದಾರೆ ಮೂವಿದಲ್ಲಿ. ನಿಮ್ಮ ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಎಲ್ಲೂ ಬೋರ್ ಆಗಲ್ಲ. ಸೆಕೆಂಡ್ ಹಾಫು ಅಷ್ಟೇ, ಫಸ್ಟ್ ಹಾಫಲ್ಲಿ ಏನು ಒಳ್ಳೆ ಕ್ಲಾಸಾಗಿ ತರಿಸಿದ್ದಾರೆ, ಸೆಕೆಂಡ್ ಹಾಫು ಮಾಸ್ ಮಾಡಿದ್ದಾರೆ. ಮೂವಿ ಮಾತ್ರ ಸಖತ್ತಾಗಿದೆ, ಹೋಗಿ ನೋಡಿ. ನಾನು ರೇಟಿಂಗು ರಿವ್ಯೂ ಆ ಥರ ಏನೂ ಕೊಡಲ್ಲ.
ನಿಮಗೆ ಎಲ್ಲೂ ಬೋರ್ ಆಗ್ದಿರ ಮೂವಿ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಮೂವಿ. ಸಖತ್ತಾಗಿದೆ ಮೂವಿ. ಈಗ ಈ ರೀಸೆಂಟಾಗಿ ಬಂದ ಮೂವೀಸಲ್ಲೆಲ್ಲ ಇದು ತುಂಬ ಚೆನ್ನಾಗಿದೆ. ಬನ್ನಿ, ಇದು ಹೊಸಕೋಟೆಗೆ ಹೋಗೋಣ. ಹಾಗೆ ಬಿರಿಯಾನಿ ತೊಗೊತೀನಿ. ಎಷ್ಟು ಕೊಡ್ತಾರೆ ಅಂದರೆ ಕ್ವಾಂಟಿಟಿ ಎಷ್ಟಿರುತ್ತೆ ಅಂತ ನೋಡೋಣ. ಮತ್ತು ಟೇಸ್ಟು ಹೇಗಿರುತ್ತೆ ಅಂತ. ಹೊಸಕೋಟೆಲಿ ತುಂಬ ಇದೆ, ಅದರಲ್ಲಿ ನಾನು ಅಕ್ಷಯ್ ಹೋಗೋಣ ಅಂತಿದ್ದೀನಿ. ಅಕ್ಷಯಲ್ಲಿ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳಿದ್ರು, ಅದಕ್ಕೆ ಅಕ್ಷಯ್ ಅಲ್ಲಿ ತೊಗೊತೀನಿ. ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ನಮಗೆ ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೀವು ಹೊಸಕೋಟೆ ಕಡೆ ಯಾರೆಲ್ಲ ಮೂವಿ ನೋಡೋಕ್ಕೆ ಬರ್ತಿರೋ ಬನ್ನಿ, ಬಿರಿಯಾನಿ ತಿನ್ಕೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೆ ಹೋಟೆಲ್ಲು. ನಿಮ್ಗೆ ಹೊಸಕೋಟೆ ಟೋಲ್ ಇದೆಯಲ್ಲ, ಟೋಲ್ ಪಕ್ಕನೇ ಸಿಗುತ್ತೆ ಇದು. ಪಾರ್ಸಲ್ ತೊಗೊಂಡೆ. ಇದು ನಿಮಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ವಾಂಟಿಟಿ ಜಾಸ್ತಿನೇ ಕೊಡ್ತಾರೆ. ಬಿರಿಯಾನಿ ಇಬ್ಬರು ತಿನ್ಬೋದು ಅಷ್ಟು ಕೊಡ್ತಾರೆ ಒಂದು ಪ್ಲೇಟು. ನೋಡಿ, ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಇದು ಚಿಕನ್ ಬಿರಿಯಾನಿ ನಾನು ತೊಗೊಂಡಿರೋದು, ಮಟನ್ ಬಿರಿಯಾನಿ ಇದ್ದಿಲ್ಲ. ನೋಡಿ, ಇಷ್ಟು ಕೊಟ್ಟಿದ್ದಾರೆ. ಮಟನ್ ಬಿರಿಯಾನಿ ಅಂದರೆ 280 ಆಗುತ್ತೆ. ಅದು ಆರಾಮಾಗಿ ಇಬ್ಬರು ತಿನ್ಬೋದು. ನೋಡಿ, ರೈಸು ಕಲರ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಅದ್ರ ಜೊತೆ ಸೌತೆಕಾಯಿ, ಈರುಳ್ಳಿ ಕೊಡ್ತಾರೆ. ಆಚೆ ಇಕ್ಕಿರ್ತಾರೆ, ನಾವೇ ತೊಗೊಬೇಕು. ಮತ್ತು ರೈತ ಕೊಡ್ತಾರೆ. ನೋಡಿ, ರೈಸು ಉದ್ರುದ್ರಾಗಿದೆ. ಟೇಸ್ಟ್ ಸಖತ್ತಾಗಿದೆ. ನಾನು ತುಂಬ ಕಡೆ ಟೇಸ್ಟ್ ಮಾಡಿದ್ದೀನಿ. ಇಲ್ಲೊಂಥರ ನನಗೆ ಸಖತ್ ಇಷ್ಟ ಆಯಿತು ಬಿರಿಯಾನಿ. ನೋಡಿ, ಲೆಮನ್ನು ಕೊಟ್ಟಿದ್ದಾರೆ. ಈರುಳ್ಳಿ, ಲೆಮನ್ನು ಮತ್ತು ರೈಸು, ಈ ಮೂರು ತಿನ್ನಿ, ಸಖತ್ತಾಗಿರುತ್ತೆ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿದೆ. ನೀವೆಲ್ಲಲ್ಲಿ ಟ್ರೈ ಮಾಡಿರ್ತೀರ, ಇಲ್ಲಿ ಬಂದು ಅನಿಸ್ತೀವಿ ಟ್ರೈ ಮಾಡಿ. ಫ್ಲೇವರು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕೊಡ್ತಿದೆ ಫ್ಲೇವರು. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರ ವೀಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.